ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ಯಾಕೆ ಹೀಗೆಲ್ಲ ಆಗ್ತಾ ಇದೆ ಅಂಬಿಕಾ? ಈತ ನನ್ನ ಜೊತೆ ಹತ್ರ ಆಗೋದು ಮರುಭೂಮಿಲಿ ಮರೀಚಿಕೆ ಸಿಗುತ್ತೆ ಅನ್ನೋ ತರ ಭ್ರಮೆ ಅನ್ನಿಸ್ತಾ ಇದೆ. ಅವತ್ತು ಅವಳಿ ಖರ್ಚು ಕೊಟ್ಟಾಗ ನಂಗೆ ಎಷ್ಟು ಖುಷಿಯಾಗಿದೆ ಗೊತ್ತಾ? ಆದ್ರೆ ಇವತ್ತು ನನ್ಗೇನೋ ರಾಕ್ಷಸ ಅನ್ನೋ ತರ ನನ್ನ ನೋಡಿ ಹೆದರ್ಕೊಂಡು ದೂರ ಹೋಗ್ತಾ ಇದ್ದಾಳೆ. ನನ್ಗೇನ್ ಮಾಡ್ಲಿ? ಸಮಾಧಾನ ಮಾಡ್ಕೊಳ್ಳಿ ಶರತ್. ನೀವ್ ಹೀಗ್ ನೊಂದ್ಕೊಂಡ್ರೆ ನನಗೆ ಇನ್ನೂ ಬೇಜಾರಾಗತ್ತೆ. ನೀವ್ ಹೀಗ್ ಧೈರ್ಯ ಕಳ್ಕೊಂಡ್ರೆ ಹಿತಂಗ್ ಧೈರ್ಯ ಹೇಳೋದು ಯಾರು? ಬೇಜಾರ್ ಮಾಡ್ಕೋಬೇಡಿ ಶರತ್. ಅಂಬಿಕಾ, ನಮ್ ಹಿತನ ಹಾಸ್ಪಿಟಲಿಂದ ನಾವು ಮನೆಗೆ ಕರ್ಕೊಂಡ್ ಬಂದಿದ್ವಿ, ನನಗೆ ನೆನಪಿದ್ಯಾ? ಅವತ್ತು ನಾವೆಲ್ಲ ಎಷ್ಟು ಖುಷಿಯಾಗಿದ್ವಿ. ಕಂದ, ನಿಮ್ಮಮ್ಮನ ಮೀಟ್ ಮಾಡಿ ಪ್ರೀತಿಸಿ ಮದುವೆ ಆದಾಗ ನಾನು ಇಡೀ ಜಗತ್ತನ್ನೇ ಗೆದ್ದೆ ಅನ್ನೋಷ್ಟು ನನಗೆ ಖುಷಿಯಾಗಿತ್ತು. ಅವಳನ್ನ ಬಿಟ್ರೆ ಇನ್ಯಾರೋ ನಾನು ಅಷ್ಟು ಪ್ರೀತಿಸಲ್ಲ ಅಂತ ಅಂದ್ಕೊಂಡಿದ್ದೆ. ಆದರೆ ಇವತ್ತು ಇಡೀ ಜಗತ್ತೇ ನನ್ನ ತೋಳಲ್ಲಿದೆ ಅನ್ನೋಷ್ಟು ಖುಷಿ ಆಗ್ತಾ ಇದೆ. ಅಪ್ಪ ಲವ್ಸ್ ಯು ಮೋರ್ ದೆನ್ ಎನಿಥಿಂಗ್ ಎಲ್ಸ್ ಕಂದ. ನೀನು ಮತ್ತೆ ನಿಮ್ಮಮ್ಮ ನನ್ನ 2 ಕಣ್ಗಳಿದ್ದ ಹಾಗೆ. ಇನ್ಮೇಲೆ ನಾನು ನಿನ್ಗೋಸ್ಕರನೇ ಬದುಕಿರ್ತೀನಿ, ನಿನ್ಗೋಸ್ಕರನೇ ಸಾಯ್ತೀನಿ. ನಿನ್ಗೊಂದು ಸ್ವಲ್ಪನೂ ಯಾವುದ್ರಲ್ಲೂ ಕೊರತೆ ಆಗಬಾರ್ದು. ಹಾಗೆ ನಿನ್ನನ್ನು ನೋಡ್ಕೋತೀನಿ, ನಿನ್ನೆ ನೆರಳಾಗಿರ್ತೀನಿ. ಯು ಆರ್ ಮೈ ಲಿಟಲ್ ಪ್ರಿನ್ಸಸ್. ಎಲ್ಲ ಎಷ್ಟು ಪರ್ಫೆಕ್ಟ್ ಆಗಿತ್ತಲ್ವಾ ಅಂಬಿಕಾ? ಏನ್ ಮಿಸ್ ಆಗೋಯ್ತು? 5 ನಿಮಿಷ ನನ್ನ ಬಿಟ್ಟು ಇರ್ದೇ ಇದ್ದಂತ ನನ್ನ ಮಗಳು ಇವತ್ತು ನನ್ನ ಹೇಟ್ ಮಾಡ್ತಾ ಇದ್ದಾಳೆ. ನಾನು ತುಂಬಾ ಹೆಲ್ಪ್ಲೆಸ್ ಅಂತ ಅನ್ನಿಸ್ತಾ ಇದ್ದೀನಿ. ನಾನು ಈ ಸಿಚುವೇಶನ್ ಇಂದ ಹೇಗೆ ಆಚೆ ಬರ್ಲಿ ಅಂಬಿಕಾ? ನನ್ನ ಮಗಳು ಮತ್ತೆ ನನ್ನ ಹತ್ರ ಬರೋ ತರ ನಾನು ಏನ್ ಮಾಡ್ಲಿ? ಚಿಕ್ಕಮ್ಮ, ಚಿಕ್ಕಮ್ಮ, ನೀವೇನಿಲ್ಲಿ? ನೀವು ಚೆನ್ನಾಗಿದ್ದೀರಾ? ಚಿಕ್ಕಪ್ಪ ಚೆನ್ನಾಗಿದ್ದಾರಲ್ವಾ? ಗಣಪ ಚೆನ್ನಾಗಿದೆಯೇನೋ? ನಾನ್ ಚೆನ್ನಾಗಿದ್ದೀನಿ ಅಕ್ಕ. ಬಾರು ಈ ಕಡೆ. ದುರ್ಗಾ, ಹೇಗಿದೀಯ ಮಗಳೇ? ನಿನ್ನ ನೋಡೋವರೆಗೂ ಈ ಜೀವಕ್ಕೆ ಸಮಾಧಾನನೇ ಇರ್ಲಿಲ್ಲ ಕಣೆ. ಬಂದಿದ್ದಕ್ಕೂ ಈಗ ಸಾರ್ಥಕ ಆಯ್ತು ನೋಡು. ಅಯ್ಯೋ, ಯಾಕೆ ಚಿಕ್ಕಮ್ಮ ಹೀಗೆ ಹೇಳ್ತಿದ್ದೀರಾ? ನೀವ್ ಇಲ್ಲಿಗೆ ಬಂದಿದ್ದೀರಾ ಅಂದ್ರೆ ನನಗೆ ನಂಬೋಕೆ ಆಗ್ತಿಲ್ಲ ಗೊತ್ತಾ? ಊರಿಂದ ನಾನು ಇಲ್ಲಿಗೆ ಬಂದ್ಮೇಲೆ ನಿಮ್ಮನ್ನೆಲ್ಲ ಯಾವಾಗ ನೋಡ್ತೀನೋ ಅಂತ ಅನ್ಸ್ಬಿಟ್ಟಿತ್ತು. ನನಗೂ ಹಾಗೆ ಕಣೆ ದುರ್ಗಾ. ಹೌದು, ನೀನ್ ಇದೇ ಮನೇಲಿ ಕೆಲಸ ಮಾಡೋದಾ? ಹೌದು ಚಿಕ್ಕಮ್ಮ. ಇದಕ್ಕಿಂತ ಮುಂಚೆ ಇವ್ರದೇ ಒಂದು ಫ್ಯಾಕ್ಟ್ರಿ ಇತ್ತು, ಅಲ್ಲಿ ಕೆಲಸ ಮಾಡ್ತಿದ್ದೆ. ಇವಾಗ ಈ ಮನೇಲಿ ಒಂದು ಪುಟ್ಟ ಹುಡುಗಿ ಇದ್ದಾಳೆ, ಅವಳನ್ನ ನೋಡ್ಕೊಳಕ್ಕೆ ಅಂತ ನನ್ನ ಕೆಲ್ಸಕ್ಕೆ ಸೇರಿಸ್ಕೊಂಡಿದ್ದಾರೆ. ಓಹ್ ಹೌದಾ?